ತೋರಿದಂತಹ ದಯೆ, ಅನುಗ್ರಹ ಇದೆಲ್ಲವನ್ನು ಕುರಿತು ನಮ್ಮ ಊರಿನ ವಿದ್ವಾಂಸರಾದಂತಹ ಪಂಡಿತ ವ್ಯಾಸತೀರ್ಥಾಚಾರ್ಯ ಕನವಳ್ಳಿಯವರು ಅತ್ಯಂತ ಸುಂದರವಾದ ಒಂದು ಗೀತವನ್ನು ರಚನೆ ಮಾಡಿದ್ದಾರೆ. ಅವರು ಅದನ್ನು ಪ್ರಸ್ತುತಪಡಿಸ್ತಾರೆ. ಅವರು ಮಾಡಿದ ಗುರುಗಳ ಈ ಒಂದು ಏನು ವಿಶೇಷವಾದ ನಮ್ಮ ಮೇಲೆ ದಯೆ ತೋರಿದ್ದಾರೆ, ಅದಕ್ಕಾಗಿ ನಾವೆಲ್ಲ ಅವರನ್ನು ಪ್ರಾರ್ಥನೆ ಮಾಡುವುದು, ನಾವು ಮಾಡಿದ ಈ ಕಿಂಚಿತ್ ಸೇವೆಯನ್ನು ಮನ್ನಿಸಿ ತಾವೆಲ್ಲ ಇದನ್ನು ಗಮನಿಸಿ ನಮ್ಮ ಮೇಲೆ ನಿರಂತರವಾಗಿ ದಯೆಯನ್ನು ಮಾಡಬೇಕು, ನಮ್ಮನ್ನು ನೀವು ಮರೆಯಬಾರದು ಎಂಬ ಸುಂದರವಾದ ಭಾವದಿಂದ ಕೂಡಿದ ಒಂದು ಗೀತವನ್ನು ರಚನೆ ಮಾಡಿದ್ದಾರೆ. ಅವರು ಅದನ್ನು ಪ್ರಸ್ತುತಪಡಿಸ್ತಾ ಇದ್ದಾರೆ. ನಮ್ಮ ಮಹದೇವಪುರದ ಪೂಜ್ಯ ಶ್ರೀಪಾದಂಗಳವರೇ ಪ್ರತಿಷ್ಠೆ ಮಾಡಿದ ರಘುತ್ತಮ ತೀರ್ಥ ಶ್ರೀಪಾದಂಗಳವರ ಮೃತ್ತಿಕಾ ವೃಂದಾವನ, ಅದರ ಮಂತ್ರಾಕ್ಷತೆ ಹಾಗೂ ಶೇಷವಸ್ತ್ರವನ್ನು ಅನಂತಾಚಾರ್ಯರು ಗುರುಗಳಿಗೆ ಸಮರ್ಪಣೆ ಮಾಡ್ತಾ ಇದ್ದಾರೆ. ತೊರೆದು ಎಮ್ಮ ಪೋಗದಿರಿ ಸತ್ಯಾತ್ಮ ಗುರುಗಳೇ, ತೊರೆದು ಎಮ್ಮ ಪೋಗದಿರಿ ಸತ್ಯಾತ್ಮ ಗುರುಗಳೇ, ಮರೆಯಬೇಡಿ ಎಮ್ಮ ನೀವು, ಮರೆಯಬೇಡಿ ಎಮ್ಮ ನೀವು, ಅಡಿಗರಗಿ ಬೇಡುವೆ, ಅಡಿಗರಗಿ ಬೇಡುವೆ, ತೊರೆದು ಎಮ್ಮ ಪೋಗದಿರಿ ಸತ್ಯಾತ್ಮ ಗುರುಗಳೇ. ನಿಮ್ಮ ಸ್ಮರಣೆ ಮಾತ್ರದಿಂದ ಘೋರ ದುರಿತ ನಾಶನ, ನಿಮ್ಮ ಕರುಣ ನೋಟವೆಮ್ಮ ಭವಕಡಲ ಶೋಷಣ, ನಿಮ್ಮ ಸ್ಮರಣೆ ಮಾತ್ರದಿಂದ ಘೋರ ದುರಿತ ನಾಶನ, ನಿಮ್ಮ ಕರುಣ ನೋಟವೆಮ್ಮ ಭವಕಡಲ ಶೋಷಣ, ನಿಮ್ಮ ರಾಮನಾಮ ಧ್ವನಿಯು ಕಾಮ ಕ್ರೋಧ ನಾಶನ, ನಿಮ್ಮ ರಾಮನಾಮ ಧ್ವನಿಯು ಕಾಮ ಕ್ರೋಧ ನಾಶನ, ನಿಮ್ಮ ಭಾಗವತ ಪ್ರವಚನ ಯಮಗೆ ಮೋಕ್ಷ ಸಾಧನ, ನಿಮ್ಮ ಭಾಗವತ ವಚನ ಯಮಗೆ ಮೋಕ್ಷ ಸಾಧನ, ತೊರೆದು ಎಮ್ಮ ಪೋಗದಿರಿ ಸತ್ಯಾತ್ಮ ಗುರುಗಳೇ, ಮರೆಯಬೇಡಿಯಮ್ಮ ನೀವು, ಅಡಿಗೆರಗಿ ಬೇಡುವೆ, ನೀವು ನಿಂತ ನೆಲವು ಯಮಗೆ ಅದುವೆ ಪುಣ್ಯಕ್ಷೇತ್ರವು, ನೀವು ಇತ್ತ ಅಕ್ಷತೆಯೋ ಅನವರತ ರಕ್ಷೆಯೋ, ನೀವು ನಿಂತ ನೆಲವು ಯಮಗೆ ಅದುವೆ ಪುಣ್ಯ ಕ್ಷೇತ್ರವು, ನೀವು ಇತ್ತ ಅಕ್ಷತೆಯೋ ಅನವರತ ರಕ್ಷೆಯೋ, ನೀವು ನುಡಿದ ಮಾತುಗಳು ಮಂತ್ರ ಸಮವು ಎನಿಪವು, ನೀವು ನಮ್ಮ ಬಿಟ್ಟು ಪೋಗೆ, ನೀವು ನಮ್ಮ ಬಿಟ್ಟು ಪೋಗೆ, ಯಾರು ಎಮ್ಮ ಪೊರೆವರು, ನೀವು ನಮ್ಮ ಬಿಟ್ಟು ಪೋಗೆ, ಯಾರು ನಮ್ಮ ಪೊರೆವರು, ತೊರೆದು ಎಮ್ಮ ಪೋಗದಿರಿ ಸತ್ಯಾತ್ಮ ಗುರುಗಳೇ, ಮರೆಯಬೇಡಿ
ಎಮ್ಮ ನೀವು ಅಡಿಗೆರಗಿ ಬೇಡುವೆ. ನಿಮ್ಮ ಮಂದಹಾಸವೆಮ್ಮ ತಾಪಹರಣ ಮಾಡ್ಪುದು, ನಿಮ್ಮ ಅಭಯ ಹಸ್ತವೆಮ್ಮ ಭಯವನಾಶ ಮಾಡ್ಪುದು. ನಿಮ್ಮ ಮಂದಹಾಸವೆಮ್ಮ ತಾಪಹರಣ ಮಾಡ್ಪುದು, ನಿಮ್ಮ ಅಭಯ ಹಸ್ತವೆಮ್ಮ ಭಯವನಾಶ ಮಾಡ್ಪುದು. ನಿಮ್ಮ ರಾಮ ಪೂಜೆಯಿಂದ ಎಲ್ಲೆಡೆ ಸುಭಿಕ್ಷೆಯು, ನಿಮ್ಮ ರಾಮ ಪೂಜೆಯಿಂದ ಎಲ್ಲೆಡೆ ಸುಭಿಕ್ಷೆಯು. ನಿಮ್ಮ ದರ್ಶನವು ನಮ್ಮ ಪಾತಕವ ಕಳೆಯುವುದು, ನಿಮ್ಮ ದರ್ಶನವು ನಮ್ಮ ಪಾತಕವ ಕಳೆಯುವುದು. ಪಾತಕವ ಕಳೆಯುವುದು. ತೊರೆದು ಎಮ್ಮ ಪೋಗದಿರಿ ಸತ್ಯಾತ್ಮ ಗುರುಗಳೇ. ಬಂಧು ನೀವೆ ಬಳಗ ನೀವೆ ನಮ್ಮ ಭಾಗ್ಯ ದೈವರೇ. ತಂದೆ ನೀವೆ ತಾಯಿ ನೀವೆ ನಮ್ಮ ಪೊರೆವ ವೈದ್ಯರೇ. ಬಂಧು ನೀವೆ ಬಳಗ ನೀವೆ ನಮ್ಮ ಭಾಗ್ಯ ದೈವರೇ. ತಂದೆ ನೀವೆ ತಾಯಿ ನೀವೆ ನಮ್ಮ ಪೊರೆವ ವೈದ್ಯರೇ. ಕಂದನೆಂದು ತಿಳಿದು ಎಮ್ಮ ಕುಂದುಗಳನ್ನು ಎಣಿಸದೆ, ಕಂದನೆಂದು ತಿಳಿದು ಎಮ್ಮ ಕುಂದುಗಳನ್ನು ಎಣಿಸದೆ, ಎಂದೆಂದಿಗೂ ಕರುಣದಿಂದ ಎಮ್ಮ ಪೊರೆವ ಗುರುಗಳೇ. ಎಂದೆಂದಿಗೂ ನಮ್ಮ ಪೊರೆವ ಗುರು ಸಾರ್ವಭೌಮರೇ. ತೊರೆದು ಎಮ್ಮ ಪೋಗದಿರಿ ಸತ್ಯಾತ್ಮ ಗುರುಗಳೇ. ಅಧಿಕ ಮಾಸದಲ್ಲಿ ಅಧಿಕ ಪುಣ್ಯ ಫಲವ ನೀಡಲು, ಅಧಿಕನಾದ ರಾಮನನ್ನು ಹೃದಯದಲ್ಲಿ ನಿಲ್ಲಿಸಲು. ಅಧಿಕ ಮಾಸದಲ್ಲಿ ಅಧಿಕ ಪುಣ್ಯ ಫಲವ ನೀಡಲು, ಅಧಿಕನಾದ ರಾಮನನ್ನು ಹೃದಯದಲ್ಲಿ ನಿಲ್ಲಿಸಲು. ಅಧಿಕವಾದ ಜ್ಞಾನ ಭಕುತಿ ವಿರಕುತಿಯ ನೀಡಲು, ಅಧಿಕವಾದ ಕರುಣೆಯನ್ನು ನೀಡಿ ಪೊರೆದ ಗುರುಗಳೇ. ಅಧಿಕವಾದ ಕರುಣೆಯನ್ನು ನೀಡಿ ಪೊರೆದ ಗುರುಗಳೇ. ಮರೆಯಬೇಡಿಯಮ್ಮ ನೀವು ಅಡಿಗೆರಗಿ ಬೇಡುವೆ. ನಿಮ್ಮ ತಾಳ್ಮೆ ತ್ಯಾಗ ಸಹನೆಯ ಮಗೆ ದಾರಿ ದೀಪವು. ನಿಮ್ಮ ತಾಳ್ಮೆ ತ್ಯಾಗ ಸಹನೆಯ ಮಗೆ ದಾರಿ ದೀಪವು. ನಿಮ್ಮ ದಾಸರಾದ ನಾವೇ ಲೋಕದೊಳಗೆ ಧನ್ಯರು. ನಿಮ್ಮ ತ್ಯಾಗ ತಾಳ್ಮೆ ಸಹನೆಯ ಮಗೆ ದಾರಿ ದೀಪವು. ನಿಮ್ಮ ದಾಸರಾದ ನಾವೇ ಲೋಕದೊಳಗೆ ಧನ್ಯರು. ನಿಮ್ಮ ತೊರೆದು ಬದುಕಲಾರೆ ಘನ್ನ ಮಹಿಮ ಗುರುಗಳೇ. ರಮ್ಮೆಯ ರಸ ಮೂಲ ರಾಮನ ಪಾದ ಪದುಮ ಮಧುಪರೇ. ನಿಮ್ಮ ತೊರೆದು ಬದುಕಲಾರೆವು. ಬಂಧುಸ್ತ್ವಂ ಗುರುರಿಷ್ಟ ದೈವತಮಿತಿ ತ್ವತ್ಪಾದ ಪಂಕೇರುಘಂ ಪ್ರಾಪ್ತಂ ಮಾಂ ಪರಿಪಾಲಯೇತಿ ಸತತಂ. ಯಾಚೇ ನಿಬದ್ಧಾಂಜಲಿಃ ಚಿತ್ತಂ ಮದ್ಗುಣದೋಷ ಚಿಂತನ ವಿಧೌ ನೂನಂ ಮನಾಂಗ್ಮಾ ಕೃತಾಃ. ಶ್ರೀ ಸತ್ಯಾತ್ಮ ಗುರೋ ತ್ವದಂಘ್ರಿಯುಗಲಂ
ಹಿತ್ವಾ ನ ಮೇ ಸದ್ಗತಿಃ. ನಿಮ್ಮ ತೊರೆದು ಬದುಕಲಾರೆವು ಘನ್ನ ಮಹಿಮ ಗುರುಗಳೇ. ರಮ್ಯೆಯ ರಸ ಮೂಲ ರಾಮನ, ರಮ್ಯೆಯ ರಸ ಮೂಲ ರಾಮನ ಪಾದ ಪದುಮ ಮಧುಪರೇ. ತೊರೆದು ಎಮ್ಮ ಪೋಗಬೇಡಿ ಸತ್ಯಾತ್ಮ ಗುರುಗಳೇ. ಮರೆಯಬೇಡಿ ಎಮ್ಮ ನೀವು ಅಡಿಗೆರಗಿ ಬೇಡುವೆ, ಅಡಿಗೆರಗಿ ಬೇಡುವೆ. ಶ್ರೀಕೃಷ್ಣ ಅಂತ ನಮಸ್ತೆ. ಅತ್ಯಂತ ಸುಂದರವಾಗಿ ಎಲ್ಲರ ಮನಸ್ಸಿನಲ್ಲಿರುವ ಭಾವವನ್ನು ವ್ಯಕ್ತಪಡಿಸಿ ಸುಂದರವಾದಂತಹ ರಚನೆಯನ್ನು ಮಾಡಿದ್ದಾರೆ. ಅವರಿಗೆ ಅನೇಕ ನಮಸ್ಕಾರಗಳನ್ನು ತಿಳಿಸ್ತಾ, ಇನ್ನು ನಮ್ಮ ಈ ಅಧಿಕ ಮಾಸದ ಬಾಳೆ ಎಲೆ ಜೋಡಿ ನಿಮಗೆಲ್ಲ ಗೊತ್ತಾಗಿದೆ. ಬಾಳೆ ಎಲೆ ಜೋಡಿ ಅಂದರೆ ಅದು ನಮ್ಮ ಶ್ರೀರಾಮಾಚಾರ್ಯ ಪುರಾಣಿಕ್ ಹಾಗೂ ವ್ಯಾಸತೀರ್ಥಾಚಾರ್ಯ ಕನವಳ್ಳಿ. ನಿನ್ನೆ ಹರೀಶಾಚಾರ್ಯ ಹೇಳಿದಂತೆ ನೀವು ರಾತ್ರಿ ಮಲ್ಕೊಂಡಾಗ ವ್ಯಾಸತೀರ್ಥಾಚಾರ್ಯರು ಶ್ರೀರಾಮಾಚಾರ್ಯನ ಕಣ್ಣು ಮುತ್ತಿ ನೆನೆಸಿಕೊಂಡ್ರೆ ಅವ್ರು ಯಾವಾಗಲೂ ಚೇಷ್ಟೆ ಮಾಡ್ತಾ ಇರ್ತಾರೆ, ಈ ಒಂದು ತಿಂಗಳು ಬಾಳೆ ಎಲೆ ಕಟ್ ಮಾಡಿ ಮಾಡಿ ಮನೆಗೆ ಹೋದರೆ ಬರೀ ಹೀಗೆ ನನ್ನ ಕೈ ಆಡ್ತಾ ಇರುತ್ತೆ ಅಂತ. ಹಾಗೆ ಸುಮಾರು 85-90 ಸಾವಿರ ಎಲೆಗಳನ್ನು ತಂದು ವ್ಯವಸ್ಥಿತವಾಗಿ ದಿನಾ ಪ್ರವಚನ ನಡೆಯುವಾಗ ಗಾಡಿ ಬರಬೇಕು, ಬೆಂಗಳೂರಿನಿಂದ ಎಲೆ ಬರಬೇಕು, 5,000 10,000 ಎಲೆ. ಅದನ್ನೆಲ್ಲ ತಂದು ಇಟ್ಟು ವ್ಯವಸ್ಥಿತವಾಗಿ ನೀವು ಎಲ್ಲಿಯೇ ಅಡ್ಡಾಡ್ರಿ, ಒಂದು ಕಡೆ ಒಂದು ಬಾಳೆ ಎಲೆ ವೇಸ್ಟಾಗಿ ಬಿದ್ದಿದೆ ಅನ್ನೋದು ನಮಗೆ ಸಿಗೋದಿಲ್ಲ. ಅದೆಲ್ಲವನ್ನು ಮಾಡಿದವರು ವ್ಯಾಸತೀರ್ಥಾಚಾರ್ಯರು. ಅವರ ಜೊತೆಯಲ್ಲಿ ಹನುಮೇಶ್ ಹಾಗೂ ದ್ವಾರಕೀಶ್ ಅವರು ಕೂಡ ಆ ಬಾಳೆ ಎಲೆಯ ಜವಾಬ್ದಾರಿಯನ್ನು ನೋಡಿಕೊಂಡಿದ್ದಾರೆ. ಅವರು ಗುರುಗಳಿಂದ ವಿಶೇಷವಾಗಿ ಫಲಮಂತ್ರಾಕ್ಷತೆಯನ್ನು ಪಡೆದುಕೊಳ್ತಾ ಇದ್ದಾರೆ. ಅದೇ ರೀತಿಯಾಗಿ ನಮ್ಮ ಮತ್ತೊಬ್ಬರು ನಮ್ಮ ಶ್ರೀಮಠದಲ್ಲಿ ಗುರುಗಳ ಸೇವೆಯನ್ನು ಮಾಡ್ತಾ ಇರುವ ಅತ್ಯಂತ ಶಾಂತಮೂರ್ತಿಯಾದಂತಹ ಸ್ವಾಮಿಗಳ ಶಿಷ್ಯರು, ಅದು ಪಂಡಿತ ಅಚ್ಯುತಾಚಾರ್ಯರು. ಅಚ್ಯುತಾಚಾರ್ಯರು ಅಂದರೆ ಅವರಿಗೆ ಕೆಲಸ ಒಂದೇ